ಹಾಯ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಈ ಪತ್ರಲೇಖನ ಅಂದರೆ ಲೆಟರ್ ರೈಟಿಂಗು, ಒಂದು ಪರ್ಸ್ನಲ್ಲು ಮತ್ತು ಒಂದು ಅಫಿಷಿಯಲ್ ಲೆಟ್ರ್ ಇದೆ, ಎರಡಿದೆ. ಎರಡರಲ್ಲಿ ನಿಮ್ಗೆ ಯಾವುದು ಚಾಯ್ಸ್, ನಿಮಗೆ ನಿಮ್ಮ ವಿಷಯದು ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದು ಬರೀರಿ. ಸೊ ಬನ್ನಿ ನೋಡ್ತಾ ಹೋಗೋಣ. ನೋಡಿ, 5 ಮಾರ್ಕ್ಸ್ಗೆ ಇರುತ್ತೆ. ಮೊದಲು ಫಾರ್ಮೆಟ್ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಲೆಟರ್ ರೈಟಿಂಗ್ ಆ್ಯಂಡ್ ಈ ಒಂದು ಪಿಕ್ಚರ್ ನೋಡಿಕೊಂಡು ಅದನ್ನು ಬರೆಯೋ ಒಂದು ಮೆಥಡ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್ ವಿಡಿಯೋ ಇದು, ಮಿಸ್ ಮಾಡ್ಕೋಬೇಡಿ. ಇಲ್ಲಿವರೆಗೂ ನಾನು ಬೆಳಗಿಂದ ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋಸ್ ಎಲ್ಲನೂ. ಇದು ವಿಡಿಯೋ ಆದಮೇಲೆ ಇನ್ನು ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನಾನು ಇಂಗ್ಲೀಷ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ, ಇನ್ನೇನಿಲ್ಲ. ಸೊ ಅದಕ್ಕಾಗಿ ಬೇರೆ ಯಾವುದಾದ್ರು ಬೇಕಿದ್ದರೆ ಕಮೆಂಟ್ ಮಾಡಿ. ಬನ್ನಿ ನೋಡ್ತಾ ಹೋಗೋಣಿದೆ. ಇವಾಗ ಇನ್ನೊಂದು ಏನಂದರೆ, ನಾನು ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಎಲ್ಲ ನಿಮ್ಮ ನಿನ್ನೆ ನಡೆದ ಹಿಂದಿ ಗಂಟ ಎಲ್ಲ ಕೀ ಆನ್ಸರ್ಸು ರೆಡಿ ಮಾಡಿ ಇಕ್ಕಿದ್ದೀನಿ. ಇನ್ನೇನು ನಾಳೆ ಒಂದಿನ ಎಕ್ಸಾಮ್ ಆದ ತಕ್ಷಣ ಟೋಟಲ್ ಆಗಿ 6 ಸಬ್ಜೆಕ್ಟ್ದು ಒಂದು ಕೀ ಆನ್ಸರ್ಸ್ ಬಿಡ್ತಾ ಹೋಗ್ತೀನಿ ನೀವು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕ್ಕೊಂಡಿರಿ. ಅವು ಅಫಿಷಿಯಲ್ ಕೀ ಆನ್ಸರ್ಸು ನಾನೇ ಬರೆದಿರೋದು. ಸೊ ದಯವಿಟ್ಟು ಪೂರ್ತಿ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಇಲ್ಲಿ ನಾನು ಫಸ್ಟು ಅದು ಕೊಟ್ಟಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು ಫಾರ್ಮೆಟ್ ಬರೆಯುವಂಥ ಒಂದು ಪರ್ಸ್ನಲ್ ಲೆಟ್ರು ಮತ್ತು ಅಫಿಷಿಯಲ್ ಲೆಟ್ರ್ ಬರೆಯುವಂಥ ಒಂದು ಫಾರ್ಮೆಟ್ ಇದ್ರಲ್ಲಿ ಕೊಟ್ಟಿದ್ದೀನಿ. ಫಸ್ಟ್ ಫಾರ್ಮೆಟ್ನ ನೋಡ್ಕೊಳ್ಳಿ. ನೋಡಿ, ಒಂದು ಪರ್ಸ್ನಲ್ ಲೆಟ್ರಲ್ಲಿ ಯಾವ ಥರ ಅಂದರೆ, ನೋಡಿ, ಫಸ್ಟು ಫ್ರಮ್ಮು, ಆಮೇಲೆ ಡೇಟು, ಅದಾದಮೇಲೆ ಒಂದು ಈ ಸ್ಯಾಲ್ಯುಟೇಷನ್ನು ಅಂದರೆ ಈ ಡಿಯರು ಈ ಥರ ಹಾಕೋದು. ಅಲ್ಲಿ ಮಾಮೂಲಿ ಅಫಿಷಿಯಲ್ ಲೆಟ್ರಲ್ಲಿ ನಾವು ರೆಸ್ಪೆಕ್ಟೆಡ್ ಸರ್ ಆರ್ ಮ್ಯಾಮ್ ಅಂತ ಹಾಕ್ತೀವಿ. ಆಮೇಲೆ ಬಾಡಿ ಆಫ್ ದ ಲೆಟ್ರು, ಆಮೇಲೆ ಯುವರ್ ಲವಿಂಗ್ ಆ್ಯಂಡ್ ನೇಮ್ ಆ್ಯಂಡ್ ಸಿಗ್ನೇಚರ್, ಇಷ್ಟು. ನೆಕ್ಸ್ಟು ಇದರಲ್ಲಿ ಲಾಸ್ಟಲ್ಲಿ ಅಡ್ರೆಸ್ ಒಂದು ಐತೆ, ಇಷ್ಟು ಬರೆದ್ರೆ ಇದು ಫುಲ್ ಸಿಗುತ್ತೆ ಇದ್ರದ್ದು. ನೆಕ್ಸ್ಟ್ ಅದೇ ರೀತಿ ಇದನ್ನು ನೋಡೋಣ. ಫಸ್ಟಲ್ಲೇ ಫ್ರಮ್ಮು, ಅದಾದಮೇಲೆ ಡೇಟು, ಅದಾದಮೇಲೆ ಟು ಅಡ್ರೆಸ್ ಹಾಕ್ಬೇಕು. ಇಲ್ಲಿ ಅಫಿಷಿಯಲ್ ಲೆಟ್ರು ಬೇರೆನೇ ಇರುತ್ತೆ, ಸೊ ಕನ್ಫ್ಯೂಸ್ ಮಾಡ್ಕೊಬೇಡಿ. ಎರಡು ಡಿಫ್ರೆಂಟ್ ಇರುತ್ತೆ, ಪರ್ಸ್ನಲ್ಲೇ ಬೇರೆ, ಅಫಿಷಿಯಲ್ಲೇ ಬೇರೆ. ಆಮೇಲೆ ಒಂದು ರೆಸ್ಪೆಕ್ಟೆಡ್ ಸರ್ ಆರ್ ಮ್ಯಾಮ್ ಅಂತ ಹಾಕಬೇಕು. ಆಮೇಲೆ ಸಬ್ಜೆಕ್ಟ್ ಬರೀಬೇಕು ಇಲ್ಲಿ. ಆ್ಯಂಡ್ ದೆನ್ ಬಾಡಿ ಆಫ್ ದ ಲೆಟ್ರ್ ಬರೀಬೇಕು. ಒಂದು 5 ರಿಂದ 6 ಲೈನ್ ಬರೆದ್ರೆ ಸಾಕು ಬಾಡಿ ಆಫ್ ದ ಲೆಟ್ರು. ಆಮೇಲೆ ಒಂದು ಕಾಂಪ್ಲಿಮೆಂಟ್ರಿ ಎಂಡಿಂಗ್ ಅಂದರೆ ಥ್ಯಾಂಕ್ ಯು, ಆಮೇಲೆ ಯುವರ್ಸ್ ಫೇತ್ಫುಲಿ ಅಂತ ಬರೆದು ಇಲ್ಲಿ, ಅಥವಾ ಯುವರ್ ಒಬಿಡಿಯೆಂಟ್ಲಿ ಅಂತ ಏನಾದರೂ ಬರಿಬೋದು. ಅದಾದಮೇಲೆ ನಿಮ್ಮ ಒಂದು ನೇಮ್ ಅಥವಾ ಸಿಗ್ನೇಚರ್ನ ಕೆಳಗಡೆ ಹಾಕಿ. ಬನ್ನಿ ಇವಾಗ ಒಂದು ಎಕ್ಸಾಂಪಲ್ ನಾನು ಪತ್ರ ತೋರಿಸ್ತೀನಿ. ಒಂದು ಇವಾಗ ಪರ್ಸ್ನಲ್ ಲೆಟ್ರ್ ಯಾವ ಥರ ಬರೆಯೋದಂತ ಎಕ್ಸಾಂಪಲ್ ನೋಡಿ. ಒಂದು ಕ್ವೆಶನ್ ತಂದಿದ್ದೀನಿ ಇಲ್ಲಿ ನೋಡಿ. ಇಮ್ಯಾಜಿನ್ ದಟ್ ಯುವರ್ ಚೇತನ್ ಆರ್ ಚೈತ್ರ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಮೈಸೂರು ರೈಟ್ ಎ ಲೆಟರ್ ಟು ಯುವರ್ ಸಿಸ್ಟರ್ ಕಂಗ್ರ್ಯಾಚುಲೇಟಿಂಗ್ ಹರ್ ಆನ್ ಹರ್ ಸಕ್ಸಸ್ ಇನ್ ದ ಎಕ್ಸಾಮಿನೇಷನ್. ನೋಡಿ, ಸೇಮ್ ಹಂಗಿದೆ, ಫಾಲೋ ಮಾಡಿದ್ದೀನಿ ನೋಡಿ. ಆ ಮೆಥಡ್ನ ಇಲ್ಲೇ ಫಾರ್ಮೆಟ್ ಹೆಂಗಿದೆ ಅಂತ ಇಲ್ಲೇ ಕ್ಲೀನಾಗಿ ಕೊಟ್ಟಿದ್ದೀನಿ. ಫ್ರಮ್ ಚೇತನ್, ಗೌರ್ಮೆಂಟ್ ಹೈಸ್ಕೂಲ್ ಮೈಸೂರು, ಡೇಟ್, ಅದಾದಮೇಲೆ ಡಿಯರ್ ಸಿಸ್ಟರ್, ಆಮೇಲೆ ಐ ಆಮ್ ಸೋ ಗ್ಲಾಡ್ ಟು ಹಿಯರ್ ಅಬೌಟ್ ಯುವರ್ ಸಕ್ಸಸ್ ಇನ್ ಕ್ಲಾಸ್ 12th ಫೈನಲ್ ಎಕ್ಸಾಮಿನೇಷನ್. ದಟ್ ರಿಸಲ್ಟ್ ಇಸ್ ಪ್ರೂವ್ಡ್ ದಟ್ ಹಾರ್ಡ್ ವರ್ಕ್ ಬ್ರಿಂಗ್ಸ್ ಎ ಗುಡ್ ರಿಸಲ್ಟ್. ಯು ಆರ್ ಸೋ ಮಚ್ ಆಮೇಲೆ ಹಾರ್ಡ್ ವರ್ಕಿಂಗ್ ಪರ್ಸನ್. ಮೈ ಪೇರೆಂಟ್ಸ್ ಆಲ್ರೆಡಿ come up with confidence that you will get good result. My father has sent lots of love for you. See you soon. ಯುವರ್ಸ್ ಲವಿಂಗ್ಲಿ ಚೇತನ್. ಆಮೇಲೆ ಕೆಳಗಡೆ ಈ ಪರ್ಸ್ನಲ್ ಲೆಟ್ರಲ್ಲಿ ನೋಡಿ, ಕೆಳಗಡೆ ಏನು ಬರೀಬೇಕು, ಅಡ್ರೆಸ್ನ ಕೆಳಗಡೆ ಹಾಕಬೇಕು. ನೋಡಿ, ಇಲ್ಲಿ ಬಂದುಬಿಟ್ಟು ಇದೇನು, ಒಂದು ಅಫಿಷಿಯಲ್ ಲೆಟ್ರು, ಈ ಸರ್ಕಾರಿ ಅಧಿಕಾರಿಗಳು ಇಂಥವ್ರಿಗೆ ಬರೆಯುವಂಥ ಲೆಟ್ರ್ ಇದು. ನೋಡಿ, ಫಸ್ಟು ಟು, ಅದಾದಮೇಲೆ ಯಾರಿಗೆ, ಅದಾದಮೇಲೆ ಯಾರಿಂದ ಫ್ರಮ್ ಹಾಕಬೇಕು. ಆ್ಯಂಡ್ ದೆನ್ ಹಂಗೆ ಸಬ್ಜೆಕ್ಟು, ಆಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಬಾಡಿ ಆಫ್ ದ ಲೆಟರ್. ನೋಡಿ, ಐ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದಟ್ ಅನ್ಫಾರ್ಚುನೇಟ್ಲಿ ಐ ಹ್ಯಾವ್ ಲಾಸ್ಟ್ ಮೈ ರೇಷನ್ ಕಾರ್ಡ್. ಈ ಥರ ಬರೆದು ಹಂಗೆ ಮುಂದೆ ನೋಡ್ತಾ ಹೋಗಿ. ಜಾಸ್ತಿ ಇದೆ, ಓದೋಕ್ಕಾಗಲ್ಲ ಅಷ್ಟು. ಅದಾದಮೇಲೆ ಥ್ಯಾಂಕ್ ಯು ಯುವರ್ ಫೇತ್ಫುಲ್ಲಿ ಅರುಣ್. ಈ ಥರ ಇದು ನೋಡಿ ಕರೆಕ್ಟಾಗಿದೆ. ಈ ಮೆಥಡ್ನ ಫಾಲೋ ಮಾಡಿ ಸುಲಭವಾಗಿ 5 ಮಾರ್ಕ್ಸ್ ನಿಮ್ಮದಾಗುತ್ತೆ. ಇವಾಗ ನೆಕ್ಸ್ಟು ಈ ಸ್ಟೋರಿ ರೈಟಿಂಗ್ ಬರೆಯೋದು ಯಾವ ಥರ ಅಂತ ಅದು ಹೇಳ್ಕೊಡ್ತೀನಿ. ಸಾರಿ, ಸ್ಟೋರಿ ಅಲ್ಲ, ಈ ಪಿಕ್ಚರ್ ನೋಡಿಕೊಂಡು ನೀವು ಯಾವ ಥರ ಬರಿಬೋದು, ಒಂದು 7 ರಿಂದ 8 ಲೈನ್ ಬರೆಯೋ ಒಂದು ಈಸಿ ಟೆಕ್ನಿಕ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಬನ್ನಿ ಅದಕ್ಕೋಣ. ನೋಡಿ, ಕ್ಲೀನಾಗಿ ರೆಡಿ ಮಾಡಿದ್ದೀನಿ ನಾನು ಇಲ್ಲಿ. ನೋಡಿ, ಒಂದು ಪಿಕ್ಚರ್ ರೈಟಿಂಗ್ನ ಒಂದು ಟ್ರಿಕ್ಸ್ ಯಾವ ಥರ ಇರಬೇಕು ನಿಮ್ಮದು. ಫಸ್ಟ್ನೇ ಪಾಯಿಂಟ್ ಏನು,
ಲುಕ್ ಎಟ್ ದ ಪಿಕ್ಚರ್, ಕ್ಲಿಯರಾಗಿ ಪಿಕ್ಚರ್ನ ನೋಡ್ಕೊಳ್ಳಿ. ಅದಾದಮೇಲೆ ಇಮೇಜ್ ಯುವರ್ ಓನ್ ಐಡಿಯಾಸ್ ಅಬೌಟ್ ದ ಗಿವನ್ ಪಿಕ್ಚರ್. ಅದಾದಮೇಲೆ ಮೇಕ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಆನ್ ಈಚ್ ಸಬ್ಜೆಕ್ಟ್. ಫೋರ್ತ್ ಅಂತು ಕಾನ್ಸಂಟ್ರೇಟ್ ಆನ್ ಸೆಂಟೆನ್ಸ್ ಸ್ಟ್ರಕ್ಚರ್ ಆ್ಯಂಡ್ ಪಂಕ್ಚುಯೇಷನ್. ಅದಾದಮೇಲೆ ಐದನೇದು ಚೆಕ್ ಅಗೇನ್ ದ ಸ್ಪೆಲ್ಲಿಂಗ್ ಆ್ಯಂಡ್ ಲಾಸ್ಟ್ ಪ್ಯಾರಾಗ್ರಾಫ್. ಬರೆದಾದ್ಮೇಲೆ ಚೆಕ್ ಅಗೇನ್ ದ ಸ್ಪೆಲ್ಲಿಂಗ್ ಆ್ಯಂಡ್ ಪ್ಯಾರಾಗ್ರಾಫ್. ನಾನು ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇಲ್ಲಿ ನಾನು. ಇದು ಬರ್ಬೋದು ಹೇಳೋಕ್ಕಲ್ಲ, ತುಂಬ ಇಂಪಾರ್ಟೆಂಟೇ. ನೋಡಿ ಫಸ್ಟು ಇಲ್ಲಿ ಕೊಟ್ಟಿದ್ದೀನಿ, ಲುಕ್ ಎಟ್ ದ ಪಿಕ್ಚರ್ ಕ್ಲಿಯರ್ಲಿ. ಫಸ್ಟು ಲುಕ್ ಎಟ್ ದ ಪಿಕ್ಚರ್ ಕ್ಲಿಯರ್ಲಿ ಆ್ಯಂಡ್ ದೆನ್ ಇಮೇಜ್ ಯುವರ್ ಓನ್ ಐಡಿಯಾಸ್ ಅಬೌಟ್ ದ ಗಿವನ್ ಪಿಕ್ಚರ್. ನೋಡಿ ಎಷ್ಟು ಸುಲಭವಾಗಿ ಬರ್ದಿದ್ದೀನಿ ನಾನು, 4 5 ಲೈನಲ್ಲೇ ಬರೆದಿರೋದು. ನೋಡಿ ಫಸ್ಟ್ ಹೆಂಗೆ ಸ್ಟಾರ್ಟ್ ಮಾಡಿದ್ದೀನಿ. ಇನ್ ದಿಸ್ ಪಿಕ್ಚರ್ ವಿ ಕ್ಯಾನ್ ಸಿ ವುಡ್ ಕಟ್ಟರ್ ಇನ್ ಕಟ್ಟಿಂಗ್ ಡೌನ್ ದ ಟ್ರೀ. ವಿಲೇಜರ್ಸ್ ಆರ್ ಸರ್ಪ್ರೈಸ್ಡ್ ವೈ ದಿಸ್ ಫೆಲೋ ಈಸ್ ಕಟ್ಟಿಂಗ್ ಡೌನ್ ದಿಸ್ ವ್ಯಾಲ್ಯೂಬಲ್ ಆ್ಯಂಡ್ ಯೂಸ್ಫುಲ್ ಟ್ರೀ. ಮತ್ತು ನೆಕ್ಸ್ಟು ಅಂಡರ್ ದೀಸ್ ಟ್ರೀ ಚಿಲ್ಡ್ರನ್ ಆರ್ ಪ್ಲೇಯಿಂಗ್, ವಿಲೇಜರ್ಸ್ ಆರ್ ಟಾಕಿಂಗ್ ರೆಸ್ಟ್ ಆ್ಯಂಡ್ ಸಮ್ ಬರ್ಡ್ಸ್ ಹ್ಯಾವ್ ನೆಸ್ಟ್ ಇನ್ ದೆಮ್. ಟ್ರೀಸ್ ಆರ್ ವೆರಿ ಯೂಸ್ಫುಲ್ ಫಾರ್ ಆಲ್ ಕ್ರಿಯೇಚರ್ಸ್, ಸೊ ಸೇವ್ ದ ಟ್ರೀಸ್. ನೋಡಿ ಈ ಥರ ಬರೀಬೋದು, ಇಷ್ಟೇ. ಇದು ಬರೆದ್ರೆ ಔಟ್ ಆಫ್ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿ ಹೆಂಗೆ. ನಾನು ಹೇಳಿದ್ನಲ್ಲ ಟೋಟಲ್ 5 ಮೆಥಡ್ ಫಾಲೋ ಮಾಡಬೇಕು ಇದನ್ನು ಬರೀಬೇಕಂದ್ರೆ. ನೋಡಿ ನೋಡಿ ಇದು ಎಷ್ಟು ಸುಲಭವಾಗಿದೆ ಕೆಳಗಡೆ. ಇನ್ ದಿಸ್ ಪಿಕ್ಚರ್ ವಿ ಕ್ಯಾನ್ ಸಿ ಎ ಪಿಕ್ನಿಕ್ ಸೀನ್. ಒಂದು ಪಿಕ್ನಿಕ್ ಸೀನ್ ಇದರಲ್ಲಿ ನೋಡ್ತಾ ಇದ್ದೀವಿ. ನೋಡಿ ನೋಡ್ತಾ ಇರ್ಬೋದು. ಇನ್ ದಿಸ್ ಪಿಕ್ಚರ್ ವಿ ಕ್ಯಾನ್ ಸಿ ಎ ಪಿಕ್ನಿಕ್ ಸೀನ್. ಮೈ ಫ್ಯಾಮಿಲಿ ಈಸ್ ವೆರಿ ಹ್ಯಾಪಿ ಫ್ಯಾಮಿಲಿ. On Sunday, we went to a picnic with my lovely mother, father and sister. We rode on a big elephant with the help of Mahat. And that time we saw a deer. Crocodiles are swimming in the small pool. This garden is very beautiful. We all enjoyed a lot. ನೋಡಿ ಇಷ್ಟು ಬರೆದ್ರೆ ಸಾಕು, ಒಂದು 3 ಮಾರ್ಕ್ಸ್ ಕನ್ಫರ್ಮ್. ನೋಡಿ ಟೋಟಲ್ ಇದು 11ನೇ ವೀಡಿಯೋ ನಿಮ್ಮ ಒಂದು ಇಂಗ್ಲೀಷ್ ಸಂಬಂಧಪಟ್ಟಂತೆ. ಟೋಟಲ್ 10 ವೀಡಿಯೋಗಳಾಗಿದೆ. 10 ವೀಡಿಯೋದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಸೊ ದಯವಿಟ್ಟು ಅವ್ರನ್ನೆಲ್ಲ ನೋಡಿ. ಮತ್ತು ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾವುದ್ರ ಬಗ್ಗೆ ವೀಡಿಯೋ ಮಾಡಬೇಕಂತ ನೀವು ಕೇಳಿ, ಯಾವ್ದಾದ್ರು ಗ್ರಾಮರ್ ಏನಾದ್ರು ಸಂಬಂಧಪಟ್ಟಿದ್ದರೆ ತಿರ್ಗಾ ನಾನು ಮತ್ತೆ ವೀಡಿಯೋ ಮಾಡ್ತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.